ಕಳಪೆ ಕಳಪೆ ಸಂಗೀತಗೆ ಕೊಡ್ತೀನಿ. ಉತ್ತಮ ನನಗೆ ಈ ವಾರ ವಿನಯ್ ಅಂತ ಅನ್ನಿಸ್ತಾರೆ. ಎಲ್ಲ ಟಾಸ್ಕ್ಗಳಲ್ಲೂ ಅತ್ಯುತ್ತಮವಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ಒಂದು ಅನ್ಕಂಟ್ರೋಲಬಲ್ ಈಗೋ ನಾನು ನೋಡಿದ್ದೀನಿ. ಟೀಮ್ದು ಯೂನಿಟಿಯೇ ಹಾಳಾಗಿದೆ. ಅವರು ನನ್ನ ಮೇಲೆ ಒಂಥರ ರೂಢಾಗಿ ನಡ್ಕೊಂಡ್ರು. ಕಳಪೆ ನಾನು ಸಂಗೀತ ಕೊಡ್ತೇನೆ. ಉತ್ತಮ ಬಂದು ವಿನಯ್ ಗೌಡ ಅವರು. ಇದಕ್ಕೆ ಸಮಯ ಉತ್ತರ ಕೊಡುತ್ತೆ. ಈ ಮನೇಲಿ ಯಾರು ನಂಬಕ್ಕಾಗಲ್ಲ ಪ್ರತಿ. ಇಂದು ರಾತ್ರಿ 9:30ಕ್ಕೆ ಈ ವಾರದ ಕಳಪೆ ಪ್ರದರ್ಶನ ಸಂಗೀತ ಶೃಂಗೇರಿ ಅವರ ಪಾಲಾಗಿದೆ. ಸಂಗೀತ ಶೃಂಗೇರಿ ಅವರು ಜೈಲು ಪಾಲಾಗಿದ್ದಾರೆ ಈ ವಾರ. ಸೊ ಇಡೀ ವಾರ ನಾವು ನೋಡ್ತಾ ಹೋಗಿದ್ರೆ ಸಂಗೀತ ಶೃಂಗೇರಿ ಅವರು ಕಳಪೆ ಪ್ರದರ್ಶನ ಅಷ್ಟೊಂದು ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಯಾಕಂದರೆ 1-2 ಟಾಸ್ಕಲ್ಲಿ ಸಂಗೀತ ಶೃಂಗೇರಿ ಅವರು ಒಳ್ಳೆಯದೇ ಒಂದು ಹ್ಯಾಂಡಲ್ ಆಗಿ ಮಾಡಿದ್ದಾರೆ. ಇನ್ನು ವಿನಯ್ ಹಾಗೂ ಮೈಕಲ್ ಬಂದಾಗ ಅಲ್ಲಿ ಕೂಡ ಸ್ಟ್ಯಾಂಡ್ ಮೈಕಲ್ ಪರ ತಗೊಂಡ್ರು ಸಂಗೀತ ಶೃಂಗೇರಿ. ಸೊ ಇಲ್ಲಿ ಅವ್ರು ಪರ್ಸನಲ್ ಆಗಿ ಆಡಿಲ್ಲ. ಸೊ ಇಲ್ಲಿ ಪರ್ಸನಲ್ ಆಗಿ ಆಯಿತು ಅಂತ ಅನ್ಸುತ್ತೆ. ಸೊ ಅಷ್ಟೊಂದು ಅವರು ಆ್ಯಕ್ಟಿವ್ ಆಗಿದ್ರು ಮನೆಯಲ್ಲಿ ಅಷ್ಟೊಂದು ಕಳಪೆ ಪ್ರದರ್ಶನ ನೀಡಿರಲಿಲ್ಲ ಅಂತ ನಮಗೆ ಅನಿಸುತ್ತೆ. ಯಾಕಂದರೆ ಇಲ್ಲಿ ಬಹುಶಃ ಅವ್ರ ರೀಸನು ಯಾರ ಜೊತೆ ಬೆರೀದೆ, ಸೊ ಒಂಟಿಯಾಗಿ ಕೂತಿರೋದು ಆ ರೀಸನ್ ಇಟ್ಕೊಂಡು ಕೊಟ್ಟಿರ್ಬೋದು. ಯಾಕಂದರೆ ಇಡೀ ಮನೆಗೆ ಸಂಗೀತ ಶೃಂಗೇರಿ ಎದುರು ಹಾಕ್ಕೊಂಡು ಸೊ ಯಾರ ಜೊತೆ ಅಷ್ಟೊಂದು ಕನೆಕ್ಟ್ ಇರಲಿಲ್ಲ ಪ್ರತಾಪ್ ಬಿಟ್ಟರೆ. ಸೊ ಆ ಒಂದು ರೀಸನಿಂದ ಕೂಡ ಕಳಪೆ ಪ್ರದರ್ಶನ ಸಂಗೀತ ಶೃಂಗೇರಿ ಅವರಿಗೆ ನೀಡಿರಬಹುದು. ಯಾಕಂದರೆ ಇಲ್ಲಿ ಇನ್ನೊಂದು ಏನು ಹೈಲೈಟಾಗಿ ಕಾಣುತ್ತೆ. ಸೊ ಕಳೆದ ಕೆಲವೊಂದು ಎಪಿಸೋಡ್ಸ್ಗಳಲ್ಲಿ ಅಲ್ಲಿ ಒಂದು ಡಿಸ್ಕಸ್ ಮಾಡ್ಕೊಂಡ್ಬಿಟ್ಟು ಕಳಪೆ ಕೊಡ್ತಿದ್ರು, ಹಾಗೆ ಡಿಸ್ಕಸ್ ಮಾಡಿಬಿಟ್ಟು ಅತ್ಯುತ್ತಮನ ಕೊಡ್ತಾಯಿದ್ರು. ಸೊ ಸುದೀಪ್ ಸರ್ ಅದನ್ನು ಪ್ರಶ್ನೆ ಮಾಡಿಬಿಟ್ಟು ಡಿಸ್ಕಸ್ ಮಾಡೋದು ಅತ್ಯುತ್ತಮ ಕೊಡೋದು ಎಷ್ಟು ಸರಿ ಅಂತ ಹೇಳಿಬಿಟ್ಟು ಸೊ ವೀಕೆಂಡಲ್ಲಿ ಸುದೀಪ್ ಸರ್ ಅತ್ಯುತ್ತಮ ಇದ್ದವರಿಗೆ ಅತ್ಯುತ್ತಮ ಕೊಡಿಸ್ತಿದ್ರು. ಸೊ ಕಳಪೆದವರಿಗೆ ಕಳಪೆ ಕೊಡಿಸಿದ್ರು. ಸುಮಾರು ಒಂದು 2 ಟೈಮ್ಸ್ ಇದು ಆಗಿದೆ. ಸೊ ಮೇ ಬಿ ವೀಕೆಂಡಲ್ಲಿ ಈ ಸರ್ತಿ ಹಾಗೆ ಆಗಬಹುದು ಅಂತ ಅನಿಸುತ್ತೆ. ಸೊ ಅನ್ಕೊತೀವಿ. ಸೊ ಎಪಿಸೋಡ್ನಲ್ಲಿ ಸಂಗೀತ ಶೃಂಗೇರಿ ಅಷ್ಟೊಂದು ಕಳಪೆ ಕೊಟ್ಟಿಲ್ಲ ಅಂತ ಅನಿಸುತ್ತೆ. ಸೊ ನೋಡೋಣ. ಸೊ ಇಲ್ಲಿ ಸಂಗೀತ ಶೃಂಗೇರಿ ಅವರು ಎಲ್ಲರ ಜೊತೆಗೆ ಸ್ವಲ್ಪ ಅಷ್ಟೊಂದು ಒಡನಾಟ ಇಲ್ಲದೆ ಇರೋದು ಕೂಡ ಒಂದು ರೀಸನ್ ಆಗ್ಬೋದು. ಆ್ಯಕ್ಟಿವ್ ಇಲ್ಲ ಅಂತ ಕೂಡ ಹೇಳಿರ್ಬೋದು. ಸೊ ಕೆಲವೊಬ್ಬರಿಗೆ ತುಕಾಲಿ ಜೊತೆ ಒಂದು ಟಾಸ್ಕಲ್ಲಿ ರೂಢಾಗಿ ಮಾತಾಡಿದ್ರು ಇಷ್ಟ ಆಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಮೈಕಲ್ ಕೂಡ ನಮ್ಗೆ ಅಷ್ಟೊಂದು ಸಪೋರ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಸೊ ಅದೆಲ್ಲ ರೀಸನ್ ಇಟ್ಕೊಂಡು ಕಳಪೆ ಪ್ರದರ್ಶನ ಸಂಗೀತ ಶೃಂಗೇರಿ ಅವ್ರಿಗೆ ಸಿಕ್ಕಿದೆ. ಆಲ್ಮೋಸ್ಟ್ ಎಲ್ಲ ಮನೆಯವರ ಒಂದು ಕಂಟೆಸ್ಟೆಂಟ್ಸ್ ಪ್ರತಾಪ್ ಬಿಟ್ಟು ಆಲ್ಮೋಸ್ಟ್ ಅವರು ಅಗೇನ್ಸ್ಟ್ ಸಂಗೀತ ಶೃಂಗೇರಿ ಇದ್ದಾರೆ. ಸೊ ಇದು ಆಗುತ್ತೆ. ಸೊ ನೋಡೋಣ. ಸೊ ಹೊರಗಡೆ ಅಂತೂ ಸಂಗೀತ ಶೃಂಗೇರಿ ಅವರು ಎಲ್ಲ ಪೋಲ್ಗಳಲ್ಲಿ ನೋಡ್ಬೋದು ನೀವು, ವೋಟಿಂಗ್ ಪೋಲ್ಗಳಲ್ಲಿ ಸಂಗೀತ ಶೃಂಗೇರಿ ಅವ್ರ ಪರ್ಸೆಂಟೇಜ್ ಜಾಸ್ತಿ ಇದೆ. ಸಂಗೀತ ಶೃಂಗೇರಿ ಅವರಿಗೆ ಒಳಗಡೆ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೊರಗಡೆ ಭಾಳ ಅಂದರೆ ಭಾಳ ಬಿಂಬಿತ ಆಗ್ತಿದೆ. ಸೊ ಅದು ಸಂಗೀತ ಶೃಂಗೇರಿ ಅವ್ರ ಮೇಲೆ ತುಂಬ ಜನ ಒಂದು ಸಿಂಪತಿ ಕೂಡ ಬರ್ತಾ ಇದೆ. ಸೊ ಅದು ಯಾಕಂದರೆ ಆಗ ಅನಿಸುತ್ತೆ ಎಲ್ಲರೂ ಒಂದು ಕಡೆ ಇದ್ದರೆ ಒಬ್ಬರೇ ಒಂಟಿಯಾಗಿರೋದು ಅಷ್ಟು ಸರಿಯಾಗಿ ಅನಿಸಲ್ಲ. ಸೊ ಅದು ಸಂಗೀತ ಶೃಂಗೇರಿ ಅವರಿಗೆ ಹೊರಗಡೆ ಪ್ಲಸ್ ಕೂಡ ಆಗ್ತಿದೆ. ಸೊ ನೋಡೋಣ, ವೀಕೆಂಡಲ್ಲಿ ನೋಡಬೇಕು. ಸೊ ಈ ಒಂದು ಕಳಪೆ ತಗೋಬೇಕಾದ್ರೆ ಕಾರ್ತಿಕ್ ಕೂಡ ಕಳಪೆ ಕೊಟ್ಟರು ಸಂಗೀತ ಅವರಿಗೆ. ಸೊ ಕಾಲನೇ ಉತ್ತರ ಕೊಡುತ್ತೆ ಅಂತ ಜೈಲಿಗೆ ಸಂಗೀತ ಶೃಂಗೇರಿ ಹೋಗಿದ್ದಾರೆ. ಸೊ ಪ್ರೊಮೋ ಪ್ರಕಾರ ಸೊ ವೀಕೆಂಡಲ್ಲಿ ನೋಡಬೇಕು ಇದ್ರ ಏನಾಗುತ್ತೆ. ಈ ಒಂದು ಎಲ್ಲದಕ್ಕೂ ಉತ್ತರ ಸಿಗೋದು ವೀಕೆಂಡಲ್ಲಿ ಸುದೀಪ್ ಸರ್ ಬರೋವರೆಗೂ. ಸೊ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟನ್ನು ಮಾಡಿ. ಸೊ ಈ ವಾರದ ಕಳಪೆ ಯಾರಾಗಬೇಕಿತ್ತು, ಅತ್ಯುತ್ತಮ ಯಾರಾಗಬೇಕಿತ್ತು ನೀವು ನೋಡಿದ ಹಾಗೆ ತಪ್ಪದೆ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ಕಂಟೆಂಟಲ್ಲಿ. ಥ್ಯಾಂಕ್ ಯು.